ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಂಠಪೂರ್ತಿ ಕುಡಿದವನಿಗೆ ಟೆಸ್ಟ್ ಡ್ರೈವ್ ಕಾರು ಕೊಟ್ಟು ಎಡವಟ್ಟು ಮಾಡಿಕೊಂಡಿದ್ದಾನೆ. ಕುಡಿದು ಬಂದವನಿಗೆ ಟೆಸ್ಟ್ ಡ್ರೈವ್ ಕಾರು ಕೊಟ್ಟು ಎಡವಟ್ಟು. ಕಂಠಪೂರ್ತಿ ಕುಡಿದವನಿಗೆ ಟೆಸ್ಟ್ ಡ್ರೈವ್ ಕಾರು ಕೊಟ್ಟು ಎಡವಟ್ಟು ಮಾಡಿಕೊಂಡಿದ್ದಾನೆ. ಕುಡಿದು ಬಂದವನಿಗೆ ಟೆಸ್ಟ್ ಡ್ರೈವ್ ಕಾರು ಕೊಟ್ಟು ಮಹೀಂದ್ರಾ ಸಿಬ್ಬಂದಿ ಕುಡಿದು ಡ್ರೈವ್ ಮಾಡಿ 4 ಕಾರುಗಳಿಗೆ ಗುದ್ದಿದ ಮಹಾಶಯ ಈತ. ಬೆಂಗಳೂರಿನಲ್ಲಿ ಕುಡಿದು ಟೆಸ್ಟ್ ಡ್ರೈವ್ಗೆ ಬಂದಿದ್ದ ಅಭಿಲಾಷ್ ಮಹದೇವಪುರದ ವಿಘ್ನೇಶ್ವರ ನಗರದ ಮಹೀಂದ್ರಾ ಶೋರೂಮ್ಗೆ ಈತ ಬಂದಿದ್ದ. ಈಗಾಗಲೇ ಕುಡಿದು ಮನಸೋ ಇಚ್ಛೆ ಡ್ರೈವ್ ಮಾಡಿ ಕಾರುಗಳಿಗೆ ಗುದ್ದಿದ್ದಾನೆ. 4 ಕಾರುಗಳಿಗೆ ಈತ ಗುದ್ದಿರುವಂತದ್ದು. ಕುಡಿದು ಮನಸೋ ಇಚ್ಛೆ ಡ್ರೈವ್ ಮಾಡಿದ್ದಾನೆ. ಕಾರು ಗುದ್ದಿದ ರಭಸಕ್ಕೆ ರಮೇಶ್ ಎಂಬುವವರ ಕಾಲು ಮುರಿದೇ ಹೋಗಿದೆ. ಅಭಿಲಾಷ್ ಕೃತ್ಯಕ್ಕೆ 4 ಕಾರುಗಳು ಸ್ಥಳದಲ್ಲಿಗೆ ಜಖಂಗೊಂಡಿರುವಂತದ್ದು. ಈ ಘಟನೆಯ ಬಳಿಕ ಅಭಿಲಾಷ್ಗೆ ಅಲ್ಲಿನ ಸ್ಥಳೀಯರು ಥಳಿಸಿದ್ದಾರೆ. ಏಪ್ರಿಲ್ 12ರಂದು ಮಹದೇವಪುರದಲ್ಲಿ ಈ ಘಟನೆ ನಡೆದಿರುವಂತದ್ದು. ಮಹದೇವಪುರ ಸಂಚಾರಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕಂಠಪೂರ್ತಿ ಕುಡಿದವನಿಗೆ ಟೆಸ್ಟ್ ಡ್ರೈವ್ ಕಾರು ಕೊಟ್ಟು ಮಹೀಂದ್ರಾ ಸಿಬ್ಬಂದಿ ಎಡವಟ್ಟು ಮಾಡಿಕೊಂಡಿದ್ದಾನೆ. ಕುಡಿದ ಮತ್ತಿನಲ್ಲಿ 4 ಕಾರುಗಳಿಗೆ ಈತ ಗುದ್ದಿರುವಂತದ್ದು. ಒಬ್ಬನ ಕಾಲೇ ಮುರಿದು ಹೋಗಿದೆ. ಈ ಘಟನೆಯ ಬಳಿಕ ಅಭಿಲಾಷ್ಗೆ ಅಲ್ಲಿನ ಸ್ಥಳೀಯರು ಕೂಡ ಥಳಿಸಿರುವಂತದ್ದು. ನೀವು ಕೂಡ ಒಂದ್ ಕಡೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. 4 ಕಾರುಗಳು ಸ್ಥಳದಲ್ಲಿಗೆ ಜಖಂಗೊಂಡಿದ್ದಾವೆ. ಅದರಲ್ಲೂ ಕೂಡ ಎಲ್ಲ ಕಾರುಗಳು ಕೂಡ ಫುಲ್ ಫಾಶ್ ಆಗಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಇನ್ನೊಂದು ಕಡೆ ಕುಡಿದ ಮತ್ತಿನಲ್ಲಿ ಈತ ಸ್ಥಳದಲ್ಲಿಗೆ 4 ಕಾರುಗಳು ಜಖಂಗೊಂಡಿದ್ದಾವೆ. ಮಹೀಂದ್ರಾ ಸಿಬ್ಬಂದಿ ಕಾರ್ ಕೊಟ್ಟಿರುವಂಥದ್ದು. ಟೆಸ್ಟ್ ಡ್ರೈವ್ ಮಾಡೋದಕ್ಕಂತೆ ಅವನಿಗೆ ಅಭಿಲಾಷ್ಗೆ ಕೊಟ್ಟಿದ್ದಾರೆ. ಆದರೆ ಆತ ಕುಡಿದ ಮತ್ತಿನಲ್ಲಿ ಸ್ಥಳದಲ್ಲಿಗೆ ಇದ್ದ 4 ಕಾರುಗಳನ್ನು ಜಖಂಗೊಳಿಸಿದ್ದಾನೆ. ಮಹದೇವಪುರದಲ್ಲಿ ಈ ಘಟನೆ ನಡೆದಿದೆ. ಕುಡಿದು ಮನಸೋ ಇಚ್ಛೆ ಡ್ರೈವ್ ಮಾಡಿ ಖಾಸಗಿ ಆಸ್ಪತ್ರೆಯಲ್ಲಿ ಈಗಾಗಲೇ ರಮೇಶ್ ಎಂಬುವವರು ಚಿಕಿತ್ಸೆಯನ್ನ ಕೂಡ ಪಡಿತಾ ಇದ್ದಾರೆ. ಕಾರು ಗುದ್ದಿದ ರಭಸಕ್ಕೆ ರಮೇಶ್ ಎಂಬುವವರ ಕಾಲು ಕೂಡ ಮುರಿದು ಹೋಗಿದೆ. ಈ ಘಟನೆಯ ಬಳಿಕ ಅಭಿಲಾಷ್ಗೆ ಅಲ್ಲಿನ ಸ್ಥಳೀಯರು ಕೂಡ ಥಳಿಸಿದ್ದಾರೆ. ಏಪ್ರಿಲ್ 12ರಂದು ಮಹದೇವಪುರದಲ್ಲಿ ಈ ಘಟನೆ ನಡೆದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗಿರೀಶ್, ಇಲ್ಲಿ ನೋಡ್ತಾ ಇರಬಹುದು, ಕಂಠಪೂರ್ತಿ ಕುಡಿದವನಿಗೆ ಟೆಸ್ಟ್ ಡ್ರೈವ್ ಕಾರ್ ಕೊಟ್ಟು ಮಹೀಂದ್ರಾ ಸಿಬ್ಬಂದಿ ಈಗ ಎಡವಟ್ಟು ಮಾಡಿಕೊಂಡಿದ್ದಾನೆ. ಅಷ್ಟೇ ಅಲ್ಲದೆ ಇನ್ನು ಸ್ಥಳದಲ್ಲಿದ್ದ 4 ಕಾರುಗಳು ಜಖಂಗೊಂಡಿದ್ದಾವೆ. ಅದೇ ರೀತಿಯಾಗಿ ಒಬ್ರು ಕಾಲ್ ಕೂಡ ಇಲ್ಲಿ ಮುರಿದಿರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಹೌದು ಅಂಕಿತಾ, ಈ ಕುಡಿದವರಿಗೆ ಕಾರ್ ಕೊಟ್ರೆ ಯಾವ ರೀತಿ ಎಡವಟ್ಟಾಗುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತಾನೆ ಹೇಳ್ಬೇಕು. ಅಷ್ಟಕ್ಕೂ ಈ ಒಂದು ಘಟನೆ ಆಗಿರೋದು ಮಹದೇವಪುರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಅಲ್ಲೇ ಡೆಕತ್ಲರ್ ಇದೆ, ಅದರ ಬಳಿ ಒಂದು ಮಹೀಂದ್ರಾ ಕಾರ್ ಶೋರೂಮ್ ಇದೆ. ಆ ಒಂದು ಕಾರ್ ಶೋರೂಮ್ಗೆ 12ನೇ ತಾರೀಕು ಸಂಜೆ ಒಬ್ಬ ವ್ಯಕ್ತಿ ಅಭಿಲಾಷ್ ಎನ್ನುವವನು ಈ ಲಾಗ್ಔಟ್ ಮಾಡೋ ಸಂದರ್ಭದಲ್ಲಿ ಅಲ್ಲಿಗೆ ಎಂಟ್ರಿಯನ್ನ ಕೊಡ್ತಾನೆ. ಆ ಸಂದರ್ಭದಲ್ಲಿ ನಾನು ಮಹೀಂದ್ರಾ BE E6 ಗಾಡಿಯನ್ನ ನೋಡ್ಬೇಕು, ಸ್ವಲ್ಪ ಟೆಸ್ಟ್ ಡ್ರೈವ್ ಕೊಡಿ ಅಂತ ಹೇಳ್ತಾನೆ. ಅವನು ಕೇಳ್ತಾ ಇದ್ದಾನಲ್ಲ ಅಂತ ಈತ ಕುಡ್ದಿದ್ದಾನೋ ಇಲ್ವೋ ಎನ್ನುವ ಒಂದು ಚಿಕ್ಕ ಯೋಚನೆಯನ್ನು ಕೂಡ ಮಾಡ್ದೇನೆ ಅವನಿಗೆ ಕಾರ್ನ ಟೆಸ್ಟ್ ಡ್ರೈವ್ ಮಾಡ್ಲಿಕ್ಕೆ ಕೊಡ್ತಾರೆ. ಅದೇ ತರಾತುರಿಯಲ್ಲಿ ಅವನು ಕಾರ್ನ ತೆಗೆದುಕೊಂಡು ಹೋಗ್ತಾನೆ. ನಂತರದಲ್ಲಿ ಮೊದಲನೇದಾಗಿ ಒಂದು ಕ್ಯಾಬ್ಗೆ ಅವನು ಡಿಕ್ಕಿ ಹೊಡಿತಾನೆ. ಅದು ಆದ ನಂತರದಲ್ಲಿ ನಿಂತಿರುವ 2 ಕಾರ್ಗಳಿಗೆ ಈತ ಗುದ್ದುತ್ತಾನೆ. ನೀವು ನೋಡ್ತಾ ಹೋಗ್ಬೋದು ಕಾರಿನ ಏರ್ ಬ್ಯಾಗ್ ಗಳು ಕೂಡ ಯಾವ ರೀತಿ ಓಪನ್ ಆಗಿದೆ ಅಂತ. ಅಂದ್ರೆ ಇನ್ನು ಆಕ್ಸಿಡೆಂಟ್ ನ ಇಂಪ್ಯಾಕ್ಟ್ ಎಷ್ಟರ ಮಟ್ಟಿಗೆ ಆಗಿದೆ ಅಂತ. ನಂತರದಲ್ಲಿ ಒಬ್ಬ ವ್ಯಕ್ತಿಯ ಕಾಲು ಕೂಡ ಏನು ಅಲ್ಲಿ
ಮುರಿತಗೊಂಡು ಆತನು ಕೂಡ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾನೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಏನು ಈ ಒಂದು ಪ್ರಕರಣ ಆದ ನಂತರದಲ್ಲಿ, ಈ ಒಂದು ಘಟನೆ ಆದ ನಂತರದಲ್ಲಿ ಅಲ್ಲಿನ ಸ್ಥಳೀಯರು ಕೂಡ ಈತ ಮಾಡಿದ ಎಡವಟ್ಟಿನಿಂದ ಸಾಕಷ್ಟು ಸಿಟ್ಟಿಗೆದ್ದು ಆತನಿಗೆ ಹಲ್ಲೆಯನ್ನ ಮಾಡ್ತಾರೆ. ಆತನ ಮುಖ ಕೂಡ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಅಷ್ಟರ ಮಟ್ಟಿಗೆ ಅಲ್ಲಿನ ಸ್ಥಳೀಯರು ಹಲ್ಲೆ ಮಾಡಿದ್ದಾರೆ. ಯಾಕಂದ್ರೆ ಕುಡಿದು ಈ ರೀತಿ ಎದ್ದುವತ್ತದು ವಾಹನ ಚಲಾವಣೆಯನ್ನ ಮಾಡಿದ್ದಾನೆ. ಒಂದು ಪಕ್ಷದಲ್ಲಿ ಯಾರಾದ್ರೂ ಅಲ್ಲಿ ಚಿಕ್ಕ ಪುಟ್ಟ ಮಕ್ಕಳಾಗಿರ್ಬೋದು ಅಥವಾ ಅಲ್ಲಿ ಯಾರು ಸಾರ್ವಜನಿಕರು ಓಡಾಡ್ತಾ ಇರ್ತಾರೆ ಅವರ ಮೇಲೆ ಈ ಕಾರ್ ಹತ್ತಿದ್ದೇ ಆಗಿದೆ. ನಿಜವಾಗಿ ಒಂದು ದೊಡ್ಡ ಅನಾಹುತ ಸೃಷ್ಟಿ ಆಗ್ತಾ ಇತ್ತು ಅಂತಾನೆ ಹೇಳ್ಬೋದು. ಸದ್ಯ ಅದಾವುದು ಕೂಡ ಆಗಿಲ್ಲ. ಸದ್ಯ 3 ರಿಂದ 4 ವಾಹನಗಳು ಸದ್ಯ ಜಖಂಗೊಂಡಿದೆ. ಏನು ಅಲ್ಲಿನ ಮಹದೇವಪುರ ಸಂಚಾರಿ ಪೊಲೀಸರು ಕೂಡ ಆತನ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ಯಾಕಂದ್ರೆ ಆತನು ಕೂಡ ಆಸ್ಪತ್ರೆ ಚಿಕಿತ್ಸೆಯನ್ನ ಪಡಿತಾ ಇರೋದ್ರಿಂದ ಆತನಿಗೆ ನೋಟಿಸ್ ಅನ್ನು ನೀಡಿದ್ದಾರೆ. ಇದುವರೆಗೂ ಕೂಡ ಯಾವುದೇ ರೀತಿ ಅರೆಸ್ಟ್ ಅನ್ನ ಮಾಡಿಲ್ಲ. ಹೀಗಾಗಿ ಇದು 2ನೇ ಭಾಗ. ಇನ್ನು 3ನೇ ಭಾಗದಲ್ಲಿ ಒಬ್ಬ ಏನು ವ್ಯಕ್ತಿ ಅಥವಾ ಮಹಿಳೆಯ ಕಾರ್ ಜಖಂ ಆಗಿದೆ. ಆ ಒಬ್ಬ ಮಹಿಳೆ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಮಹದೇವಪುರ ಸಂಚಾರಿ ಪೊಲೀಸರು ಆತನ ಬಳಿ ದುಡ್ಡನ್ನ ತೆಗೆದುಕೊಂಡು ಆತನ ಹೆಸರನ್ನ FIR ಅಲ್ಲಿ ಸೇರಿಸಿಲ್ಲ ಎನ್ನುವ ಆರೋಪವನ್ನ ಕೂಡ ಮಾಡಿದ್ರು. ಈ ಬಗ್ಗೆ ನಾವು ಏನು ಖುದ್ದು ಗ್ಯಾರಂಟಿ ನ್ಯೂಸ್ ಮಹದೇವಪುರ ಪೊಲೀಸರಿಗೆ ಕರೆಯನ್ನ ಮಾಡಿ ವಿಚಾರವನ್ನು ತಿಳಿಸಿದಾಗ ಅವರು ಕೆಲವೊಂದು ವಿಚಾರಗಳನ್ನ ಹೇಳಿದ್ರು. ಯಾಕಂದ್ರೆ ಏನು ಆಕ್ಸಿಡೆಂಟ್ ಮಾಡಿರ್ತಕ್ಕಂತಹ ವ್ಯಕ್ತಿ ಏನಿದ್ದಾನೆ ಆತ ಸದ್ಯ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ. ಹೀಗಾಗಿ ಆತನ ಪೂರ್ವಪರ ಗೊತ್ತಿಲ್ಲದೇನೆ ನಾವು ಆತನ ಹೆಸರನ್ನ ಸೇರಿಸೋದಕ್ಕೆ ಆಗೋದಿಲ್ಲ. ಅಲ್ಲಿ ಡ್ರೈವರ್ ಅಂತ ಮೆನ್ಷನ್ ಮಾಡಿದ್ದೀವಿ. ಅದೇ ರೀತಿ ಆತನ ಹೆಸರು ಕೂಡ ನಮ್ಗೆ ಸದ್ಯ ಗೊತ್ತಾಗಿದೆ. ಹೀಗಾಗಿ ಆತ ಚಿಕಿತ್ಸೆ ಎಲ್ಲವನ್ನ ತೆಗೆದುಕೊಂಡು ಹೊರಗಡೆ ಬಂದ ನಂತರದಲ್ಲಿ ಆತನನ್ನ ಬಂಧಿಸಿ ಏನು ಮುಂದಿನ ಕೆಲಸ ಕಾರ್ಯಗಳಾಗಬೇಕು ಅದರ ಬಗ್ಗೆ ನಾವು ಗಮನವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಆತನನ್ನ ಬಿಡುವ ಮಾತಿಲ್ಲ. ಆತ ಮಾಡಿರುವುದು ದೊಡ್ಡ ಅಪರಾಧವೇ ಆಗಿದೆ. ಹೀಗಾಗಿ ಆತನಿಗೆ ನೋಟಿಸ್ ಅನ್ನ ನೀಡಿದ್ದೇವೆ ಎನ್ನುವ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಏನು ಈ ಒಂದು ಕೇಸ್ನಲ್ಲಿ ಕುಡಿದು ಮಾಡಿದ ಎಡವಟ್ಟಿನಿದೆ ಆ ಒಂದು ಎಡವಟ್ಟಿನಿಂದ ಆತ ಕಂಬಿ ಎಣಿಸುವ ಎಲ್ಲ ಲಕ್ಷಣಗಳು ಇದೆ. ಅಂಕಿತಾ, ಥ್ಯಾಂಕ್ ಯು ಗಿರೀಶ್ ನಿಮ್ಮೆಲ್ಲ ಮಾಹಿತಿಗೆ.